ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಮುಂದುವರೆದಿದೆ. ಸ್ಫೋಟಕ ವಸ್ತು ಬಳಸಿ ಮಿಂಚನಾರೆಹಳ್ಳ ಕಳ್ಳಬೇಟೆ ತಡೆ ಶಿಬಿರವನ್ನು ಧ್ವಂಸ ಮಾಡಲಾಗಿದೆ. ಸ್ಫೋಟಕ ವಸ್ತು ಬಳಸಿ ಮಿಂಚನಾರೆಹಳ್ಳ ಕಳ್ಳಬೇಟೆ ತಡೆ ಶಿಬಿರವನ್ನು ಧ್ವಂಸ ಮಾಡಲಾಗಿದೆ. ಡೈನಾಮೈಟ್ ಹಾಗೂ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಸ್ಫೋಟ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಗೋಡೆಗಳು ಶಿಥಿಲಗೊಂಡಿವೆ. ಶಿಬಿರದಲ್ಲಿ ಇಟ್ಟಿದ್ದಂಥ ವಸ್ತುಗಳು ಸುಟ್ಟು ಕರಕಲಾಗಿವೆ. ತಮಿಳುನಾಡಿನಿಂದ ಬಂದು ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿರುವ ಶಂಕೆ ಇದೆ. ಕೊತ್ತನೂರು ವಲಯಕ್ಕೆ ಸೇರಿದ ಮಿಂಚನಹಳ್ಳಿ ಎಪಿ ಕ್ಯಾಂಪ್ನಲ್ಲಿ ನಡೆದಿರೋ ಘಟನೆ ಇದು. ಭೀಮೇಶ್ವರಿ ಎಪಿ ಕ್ಯಾಂಪ್, ಒಳ್ಳೆಮರದಹಟ್ಟಿ ಎಪಿ ಕ್ಯಾಂಪ್ ಬ್ಲಾಸ್ಟ್ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಶಿಬಿರದಲ್ಲಿ ಸ್ಫೋಟಿಸಿರುವ ಶಂಕೆ ವ್ಯಕ್ತವಾಗಿದೆ. ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳಬೇಟೆ ತಡೆಯ ಒಂದು ಶಿಬಿರವನ್ನು ರಚನೆ ಮಾಡಲಾಗಿತ್ತು. ಆ ಶಿಬಿರವನ್ನು ಸಂಪೂರ್ಣ ಸ್ಫೋಟಿಸಲಾಗಿದೆ. ಸ್ಫೋಟಕ ವಸ್ತು ಬಳಸಿ ಕಳ್ಳಬೇಟೆ ತಡೆ ಶಿಬಿರವನ್ನು ಧ್ವಂಸ ಮಾಡಲಾಗಿದೆ. ಕಿಡಿಗೇಡಿಗಳು ಡೈನಮೈಟ್ ಹಾಗೂ ಜಿಲಿಟಿನ್ ಕಡ್ಡಿಗಳನ್ನು ಬಳಸಿ ಸ್ಫೋಟ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸ್ಫೋಟದ ತೀವ್ರತೆಗೆ ಗೋಡೆಗಳು ಶಿಥಿಲಗೊಂಡಿರುವಂಥದ್ದು, ಗೋಡೆಗಳು ಉರುಳಿ ಬಿದ್ದಿರುವಂಥದ್ದನ್ನು ಕಾಣಬಹುದು. ಸರ್ಕಾರ ಇದನ್ನೆಲ್ಲ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಇಂಥ ಕಿಡಿಗೇಡಿಗಳು ಈ ರೀತಿಯಾಗಿ ಡೈನಾಮೈಟ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಸ್ಫೋಟ ಮಾಡ್ತಾರೆ ಅಂತಂದರೆ, ಅಕಸ್ಮಾತ್ ಅದರಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಏನಾದರೂ ಪರಿಕರಗಳು ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿ ಏನಾದರೂ ಇದ್ದಿದ್ರೆ ಕತೆ ಏನು ಅಂತ. ಕಳ್ಳಬೇಟೆ ತಡೆ ಶಿಬಿರ ಅದು. ಕಳ್ಳಬೇಟೆ ತಡೆ ಶಿಬಿರವನ್ನು ರಚನೆ ಮಾಡಲಾಗಿತ್ತು. ಆ ಶಿಬಿರವನ್ನು ಅಲ್ಲಿ ಕೆಲವೊಮ್ಮೆ ಸಿಬ್ಬಂದಿಗಳು ಕೂಡ ಬಿಡ್ತಾ ಇದ್ರು. ಆದರೆ ಈ ಜಿಲೆಟಿನ್ ಮತ್ತು ಡೈನಮೈಟ್ ಬಳಸಿ ಇಡೀ ಆ ಕಟ್ಟಡವನ್ನು ಧ್ವಂಸ ಮಾಡ್ತಾರೆ ಕಿಡಿಗೇಡಿಗಳು. ತಮಿಳುನಾಡಿನಿಂದ ಬಂದಿರುವಂಥ ಶಂಕೆ ಇದೆ. ಕಿಡಿಗೇಡಿಗಳು ಅರಣ್ಯ ಇಲಾಖೆಯ ವಿರುದ್ಧದ ಆಕ್ರೋಶವನ್ನು ಈ ರೀತಿ ತೀರಿಸಿಕೊಂಡಿರುವಂಥದ್ದು ಅನ್ನುವಂಥದ್ದು ಇದೀಗ ಚರ್ಚಿತವಾಗ್ತಾ ಇದೆ. ಸ್ಫೋಟಕ ವಸ್ತು ಬಳಸಿ ಕಳ್ಳಬೇಟೆ ತಡೆ ಶಿಬಿರವನ್ನು ಧ್ವಂಸ ಮಾಡಿದ್ದಾರೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಅರಣ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಈ ಪ್ರಕರಣವನ್ನು. ಒಂದು ಕಡೆ ಮೂವರ ಎನ್ಕೌಂಟರ್ ಪ್ರಕರಣ ಅಸಲಿಯೋ ನಕಲಿಯೋ ಅನ್ನುವಂಥದ್ದು ತೀವ್ರ ಚರ್ಚೆಗಡೆ ಮಾಡಿಕೊಡ್ತಾ ಇರುವಂಥ ಸಂದರ್ಭದಲ್ಲೇ ಹನೂರು ಶೂಟೌಟ್ ಪ್ರಕರಣದಲ್ಲಿ ತಮಿಳುನಾಡು ವರ್ಸಸ್ ಕರ್ನಾಟಕ ಎಂಬಂತಾಗಿದೆ. ಒಂದು ರೀತಿಯಲ್ಲಿ 2 ರಾಜ್ಯಗಳ ನಡುವೆ ನೋಡಿ, ಇಲ್ಲಿ ಬೇಟೆಯಾಡಲಿಕ್ಕೆ ಜಿಂಕೆ ಬೇಟೆಯಾಡಲಿಕ್ಕೆ ಬಂದಂಥವರು ಅನ್ನುವಂಥ ಕಾರಣಕ್ಕೆ ಅವರನ್ನು ತಡೆಯುವಂಥ ಪ್ರಯತ್ನ ಮಾಡಿದಾಗ ಪೊಲೀಸರ ಮೇಲೆಯೇ ಗುಂಡು ಹಾರಿಸಲಿಕ್ಕೆ ಮುಂದಾದರೂ ಆತ್ಮರಕ್ಷಣೆಗೋಸ್ಕರ ಗುಂಡು ಹಾರಿಸಿದ್ವಿ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳ್ತಾರೆ. ಆದರೆ ಇದೊಂದು ನಕಲಿ ಎನ್ಕೌಂಟರ್ ಅನ್ನುವಂಥದ್ದು ಸದ್ಯ ಚರ್ಚಿತವಾಗ್ತಾ ಇದೆ. ಆದರೆ ಇದು ನಕಲಿ ಎನ್ಕೌಂಟರ್ ಅಲ್ಲ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಮತ್ತೊಂದು ಕಡೆ ತಮಿಳುನಾಡು ಗರಂ ಆಗಿರುವಂಥದ್ದು. ತಮಿಳುನಾಡು ಸರ್ಕಾರ ನಾವು ಗಮನಿಸ್ತಾ ಹೋಗ್ಬೋದು. ಎನ್ಕೌಂಟರ್ಗೆ ತಮಿಳುನಾಡು ಅಸೆಂಬ್ಲಿ ಗರಂ ಆಗಿದ್ದು, ಹತ್ಯೆ ಕೇಸ್ ದಾಖಲಿಸಿ CBI ತನಿಖೆ ವಹಿಸಿ ಅಂತ ವಿಪಕ್ಷಗಳು ಆಗ್ರಹ ಮಾಡಿದ ನಂತರದಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ತಮಿಳುನಾಡು ಸರ್ಕಾರ ಹೇಗೆ ಪರಿಗಣಿಸಿದೆಯೋ ಅದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆಗೆ. ಏಕೆಂದರೆ ತನಿಖೆಯ ನಂತರದಲ್ಲೇ ಸತ್ಯಾಸತ್ಯತೆ ಹೊರಗೆ ಬರಬೇಕಿದೆ. ಆದರೆ ಈ ಎಲ್ಲ ಬೆಳವಣಿಗೆ ನಡುವೆ ತಮಿಳುನಾಡಿನಿಂದ ಬಂದಿದ್ದಂಥ ಕೆಲ ಕಿಡಿಗೇಡಿಗಳು ಅರಣ್ಯ ವ್ಯಾಪ್ತಿಯಲ್ಲಿರುವಂಥ ಒಂದು ಶಿಬಿರ ಏನಿದೆ ಆ ಶಿಬಿರವನ್ನೇ ಧ್ವಂಸ ಮಾಡಿದ್ದಾರೆ. ಅಂದರೆ ಕಳ್ಳಬೇಟೆ ತಡೆ ಶಿಬಿರ ಅದು. ಆ ಶಿಬಿರವನ್ನೇ ಧ್ವಂಸ ಮಾಡಿದ್ದು ಗೋಡೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಸ್ಫೋಟದ ತೀವ್ರತೆಗೆ ಅದು ಡೈನಾಮೈಟ್ ಹಾಗೂ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಸ್ಫೋಟ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರಿಂದ. ರಾಘವೇಂದ್ರ, ಹನೂರು ಶೂಟೌಟ್ ಪ್ರಕರಣ ಒಂದು ರೀತಿ ತಮಿಳುನಾಡು ವರ್ಸಸ್ ಕರ್ನಾಟಕ ಎಂಬಂತಾಗಿದೆ. ಇದರ ನಡುವೆ ಕಳ್ಳಬೇಟೆ ತಡೆ ಶಿಬಿರವನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಅಂದರೆ ಅರಣ್ಯ ಇಲಾಖೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ಈ ರೀತಿ ಹೊರಹಾಕ್ತಾ ಇದ್ದಾರಾ ಅಂತ? ಹೌದು, ಏನು ಕಾವೇರಿ ವನ್ಯಧಾಮನದಲ್ಲಿ 4 ದಿನಗಳ ಹಿಂದೆ ಎನ್ಕೌಂಟರ್ ಆದ ನಂತರ ಮೊದಲನೇ ದಿನವೇ ಅರಣ್ಯ ಇಲಾಖೆಯ ಉಪವಿಭಾಗದ ಕಚೇರಿಗಳನ್ನೆಲ್ಲ ಧ್ವಂಸ ಮಾಡಲಾಗಿತ್ತು. ಅದಾದ ನಂತರ ಈಗ ಮತ್ತೆ ಆಕ್ರೋಶ ಮುಂದುವರೆದಿದೆ. ಯಾರೋ ದುಷ್ಕರ್ಮಿಗಳು ಏನು ಮಿಂಚನಾರೆಹಳ್ಳ ಏನು ಶಿಬಿರ ಇದೆ, ಕ್ಯಾಂಪ್ ಇದೆ, ಅರಣ್ಯ ಇಲಾಖೆ ಕ್ಯಾಂಪು, ಆ ಒಂದು ಕ್ಯಾಂಪ್ಗೆ ಬಾಂಬನ್ನ ಇಟ್ಟು ಜಿಲೆಟಿನ್ ಕಡ್ಡಿಯನ್ನ ಇಟ್ಟು ಸಿಡಿಸುವುದು, ಸ್ಫೋಟ ಮಾಡೋದ್ರ ಮುಖಾಂತರ ಆ ಒಂದು ಕ್ಯಾಂಪನ್ನ ನಾಶಪಡಿಸಲಾಗುವಂತ ಕೃತ್ಯವನ್ನ ಮಾಡಲಾಗಿದೆ. ಇದರಿಂದಾಗಿ ಏನು ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ಗೆ ಪ್ರತೀಕಾರವಾಗಿ
ಈ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಏನು ತಮಿಳ್ನಾಡಿನಿಂದ ಬಂದಂತ ಕೆಲವು ದುಷ್ಕರ್ಮಿಗಳು ಈ ಕೃತ್ಯವನ್ನು ಎದುರಿಸಿದ್ದಾರೆ ಅನ್ನುವಂಥದ್ದು ಶಂಕೆ ವ್ಯಕ್ತ ಆಗಿದೆ. ಕಾವೇರಿ ನದಿಯನ್ನ ದಾಟಿ ಬಂದು ಈ ಒಂದು ಕೃತ್ಯವನ್ನ ಎಸಗಿ ಇಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹುಶಃ ಇದು ಪ್ರತೀಕಾರದ ಹಿನ್ನೆಲೆಯಲ್ಲೇ ಘಟನೆ ನಡೆದಿರ್ತಕ್ಕಂಥದ್ದು. ಎನ್ಕೌಂಟರ್ ನಲ್ಲಿ 3 ಜನ ಏನು ಸಾವನ್ನಪ್ಪಿದ್ರು. ಆ ಘಟನೆಗೆ ಹಿನ್ನೆಲೆಯಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಬಹುಶಃ ಈ ಭಾಗದಲ್ಲಿ ಈ ರೀತಿಯ ಒಂದು ಘಟನೆ ಬಹುಶಃ ವೀರಪ್ಪನ್ ಹತ ಆದ ನಂತರ ಅಲ್ಲಿ ಯಾವುದೇ ರೀತಿ ಈ ತರದ ಘಟನೆಗಳು ನಡೆದಿರ್ಲಿಲ್ಲ. ಏನು ಬಾಂಬ್ ಸ್ಫೋಟ ಮಾಡತಕ್ಕಂಥ ಘಟನೆಗಳು ನಡೆದಿರ್ಲಿಲ್ಲ. ಆದ್ರೆ ಈ ಘಟನೆಯಿಂದಾಗಿ ಈಗ ಮತ್ತೆ ಅಲ್ಲಿ ತಲ್ಲಣ ಶುರುವಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ರಾಘವೇಂದ್ರ.